ನಾವು ಪ್ರತಿನಿಧಿ ನರಸಿಂಹಮೂರ್ತಿ ಪಾಟೀಲ್ ಇದ್ದಾರೆ ಧಾರವಾಡದ ಅವರ ನಿವಾಸದ ಬಳಿ, ಅಂದ್ರೆ ವಿನಯ್ ಕುಲಕರ್ಣಿ ಅವರ ನಿವಾಸದ ಬಳಿ. ಸದ್ಯ ಅಲ್ಲಿ ಹೇಗಿದೆ ಅನ್ನುವಂಥ ಪರಿಸ್ಥಿತಿ ಗಮನಿಸೋಣ. ಮೂರ್ತಿ, ಈಗ ಓವರ್ ಟು ಯು. ಅಲ್ಲಿರುವಂತಹ ಒಂದು ಪರಿಸ್ಥಿತಿ ಹೇಗಿದೆ? ಯಾರೆಲ್ಲರೂ ಬರ್ತಾ ಇದ್ದಾರಾ? ಅವರ ಮನೆ ಹತ್ರ ಬರುವಂತದ್ದು ಇದೆಲ್ಲವೂ ಕೂಡ, ಹಾಗೆ ಪೊಲೀಸರ ಬಿಗಿ ಭದ್ರತೆ ಎಲ್ಲವೂ ಕೂಡ ಹೇಗಿದೆ ಪಾಟೀಲ್? ರೆಹಮಾನ್, ನಾನೀಗ ನಿಂತಿರೋದು ಯೋಗೀಶ್ ಗೌಡ ಅವರ ಮನೆ, ಅಂದರೆ ಧಾರವಾಡ ತಾಲೂಕಿನ ಗೋವನಕೊಪ್ಪದಲ್ಲಿ ಇರುವಂತಹ ಯೋಗೀಶ್ ಗೌಡ ಅವರ ಮನೆ ಮುಂದೆ ನಾನು ಈಗ ನಿಂತಿದ್ದೀನಿ. ಇಲ್ಲಿ ಕೂಡ ಇದುವರೆಗೂ ಯಾರೂ ಬಂದಿಲ್ಲ. ಆದರೆ ಈ ಒಂದು ಹಲವಾರು ವರ್ಷಗಳಂದ್ರೆ ಸುಮಾರು 10 ವರ್ಷಗಳ ಕಾಲ ನಡೆದಂಥ ಏನು ಒಂದು ಹೋರಾಟಕ್ಕೆ ಈಗ ನಮಗೆ ನ್ಯಾಯ ಸಿಕ್ಕಿದೆ ಅನ್ನುವಂಥ ಮಾತನ್ನು ಇದೀಗ ಕುಟುಂಬಸ್ಥರು ಏನು ಹೇಳ್ತಾ ಇದ್ದಾರೆ. ಯಾಕೆಂದರೆ ಇದು ಆರಂಭದಲ್ಲಿ ಏನು ಸ್ಥಳೀಯ ಪೊಲೀಸರು ತನಿಖೆ ಮಾಡಿದ್ರು, ಉಪನಗರ ಠಾಣೆ ಪೊಲೀಸರು. ಆ ಸಂದರ್ಭದಲ್ಲಿ 6 ಜನರನ್ನು ಅರೆಸ್ಟ್ ಮಾಡಿ ಅವರೇ ಕೊಲೆಗಾರರು ಅಂತ ಹೇಳಾಗಿತ್ತು. ಆರೋಪ ಪಟ್ಟಿಯು ಸಲ್ಲಿಕೆಯಾಗಿತ್ತು, ಎಲ್ಲ ವಿಚಾರಣೆ ನಡೆದಿತ್ತು. ಆದರೆ ಯಾವಾಗ ಇದು CBI ತನಿಖೆಗೆ ಹೋಯಿತು, ಆಗ ಈ 6 ಜನ ಕೊಂದಿಲ್ಲ, ಅದರಲ್ಲೇ ಬೇರೆ ಕಡೆಯಿಂದ ತಮಿಳುನಾಡು, ಬೆಂಗಳೂರು ಮೂಲದ ಅನೇಕರನ್ನು ಕರೆಸಿ ಈ ಒಂದು ಕೊಲೆ ಮಾಡಲಾಗಿದೆ, ಇವರು ಸಂಚು ರೂಪಿಸಿದ್ದು ಅನ್ನೋ ಒಂದು ಹೊಸದನ್ನು ಟ್ವಿಸ್ಟನ್ನು CBI ಕೊಟ್ಟಿತ್ತು. ಅಲ್ಲಿಂದ ಈ ಒಟ್ಟಾರೆ ಪ್ರಕರಣ ಬೇರೆ ಏನು ದಾರಿಯನ್ನು ಹಿಡಿತು ಅಂತ ಹೇಳ್ಬೋದು. ಇಲ್ಲಿ ನಿಧಾನವಾಗಿ ಏನು ವಿನಯ್ ಕುಲಕರ್ಣಿ ಅವರ ಹೆಸರು ಮುಂಚೆಯಿಂದ ಆರೋಪ ಮಾಡ್ತಾನೆ ಬಂದಿದ್ರು. ಏನು ಯೋಗೀಶ್ ಕುಟುಂಬದವರು ಇದರಲ್ಲಿ ವಿನಯ್ ಕುಲಕರ್ಣಿ ಅವರ ಪಾತ್ರ ಇದೆ, ಈ ಹಿನ್ನೆಲೆಯಲ್ಲಿ ಅವರ ವಿರುದ್ಧವೂ ತನಿಖೆ ಆಗಬೇಕು ಅಂತ ಹೇಳಿ. ಆದರೆ ಈ ಸ್ಥಳೀಯ ಪೊಲೀಸರು ಆ ಒಂದು ಏನು ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಅವರ ಹೆಸರನ್ನು ಏನು ಹೆಸರಿಸಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಹೋರಾಟಗಳು ನಡೆದು ಅದಾದ ನಂತರ ಯಾವಾಗ ಇದು 2019ರಲ್ಲಿ CBIಗೆ ವಹಿಸಲಾಯಿತು, ಅಲ್ಲಿಂದ ಇದರ ಪ್ರಕರಣದ ದಾರಿಯೇ ಬೇರೆ ಆಗೋಯಿತು. ಈ ಹಿನ್ನೆಲೆಯಲ್ಲಿ ಸುಮಾರು 2020ರಲ್ಲಿ ವಿನಯ್ ಕುಲಕರ್ಣಿ ಅವರನ್ನ CBI ಬಂಧಿಸುತ್ತೆ. 9 ತಿಂಗಳು ಬೆಳಗಾವಿ ಹಿಂಡಲ್ಗಾ ಜೈಲಿನಲ್ಲಿ ವಿನಯ್ ಕುಲಕರ್ಣಿ ಇರ್ತಾರೆ. ಅದಾದ ನಂತರ ಜಾಮೀನು ಮೇಲೆ ಬಿಡುಗಡೆ ಆಗ್ತಾರೆ. ಅಂದರೆ ಮೊದಲು ಕೆಳ ಕೋರ್ಟ್ನಲ್ಲಿ ಎಲ್ಲ ಪ್ರಯತ್ನ ಮಾಡಿದ್ರು, ಹೈಕೋರ್ಟಲ್ಲೂ ಆಗಲಿಲ್ಲ ಜಾಮೀನು. ಅದಾದ ನಂತರ ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ ಷರತ್ತಿನ ಜಾಮೀನನ್ನು ನೀಡಿತು. ಆದರೆ ಯಾವುದೇ ಕಾರಣಕ್ಕೂ ಧಾರವಾಡ ಜಿಲ್ಲೆಗೆ ನೀವು ಪ್ರವೇಶ ಮಾಡೋ ಹಾಗಿಲ್ಲ ಅಂತ ಒಂದು ಕಂಡೀಷನ್ ಆಗ್ತು. ಆ ಹಿನ್ನೆಲೆಯಲ್ಲಿ ಅವರು ಬೇಲ್ ಪಡೆದರೂ ಕೂಡ ತಮ್ಮ ಸ್ವಂತ ಜಿಲ್ಲೆಗೆ ಮತ್ತು ತಮ್ಮ ಸ್ವಂತ ಕ್ಷೇತ್ರಕ್ಕೆ ಬಾರದ ಪರಿಸ್ಥಿತಿ ಆಗಿತ್ತು. ಈ ಹಿನ್ನೆಲೆಯಲ್ಲಿ ನಿರಂತರವಾಗಿ ಅವರು ಪಕ್ಕದ ಏನು ಬೆಳಗಾವಿ ಜಿಲ್ಲೆ ಕಿತ್ತೂರಲ್ಲಿ ಮನೆ ಮಾಡ್ಕೊಂಡು ಅಲ್ಲೇ ಇರ್ತಿದ್ರು, ಅಲ್ಲೇ ಸಭೆ ಮಾಡ್ತಾ ಇದ್ರು. ಈ ಎಲ್ಲ ಬೆಳವಣಿಗೆ ನೋಡಿದ್ರೆ ಮದುವೆ ಮತ್ತೆ ಒಂದು ಸಮಸ್ಯೆ ಆಯಿತು. ಏನು 2024ರಲ್ಲಿ ಅವರ ಮೇಲೆ ಸಾಕ್ಷಿ ನಾಶ ಮತ್ತು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರದ ಆರೋಪ ಬಂತು. ಅದು ಕೂಡ ಸುಪ್ರೀಂ ಕೋರ್ಟ್ವರೆಗೆ ಹೋಗಿ ಕೊನೆಗೆ ಸುಪ್ರೀಂ ಕೋರ್ಟಲ್ಲಿ ಅವರ ಬೇಲ್ ಕ್ಯಾನ್ಸಲ್ ಆಯಿತು. ಈ ಹಿನ್ನೆಲೆಯಲ್ಲಿ ಪರಪ್ಪನ ಅಗ್ರಹಾರದಲ್ಲಿ 8 ತಿಂಗಳು ಅವರು ಏನು ಇರಬೇಕಾಯಿತು. ಅದಾದ ನಂತರ ಬೇಲ್ ಮೇಲೆ ಎಲ್ಲ ಸಾಕ್ಷಿಗಳ ವಿಚಾರಣೆ ಮುಗಿದ ಮೇಲೆ ಮತ್ತೆ ಅವರಿಗೆ ಬೇಲ್ ಸಿಕ್ತು, ಸುಪ್ರೀಂ ಕೋರ್ಟ್ ಕೂಡ ಕೊಡ್ತು. ಈ ಹಿನ್ನೆಲೆ ಅವರು ಹೊರಗಡೆ ಬಂದಿದ್ದರು. ಹೊರಗಡೆ ಬಂದು ಏನು ಭಾಳ ದಿವಸ ಆಗಿರಲಿಲ್ಲ, ಅದಾದ ನಂತರ ಭಾಳ ದಿವಸ ಆಗಿರಲಿಲ್ಲ. ಆದರೂ ಕೂಡ ಏನು ಅದು ಅವರ ಮೇಲೆ ತೂಕತ್ತೆ ಇದ್ದೇ ಇತ್ತು, ಯಾವಾಗ ಈ ಒಂದು ತೀರ್ಪು ಬರುತ್ತೆ ಅನ್ನೋ ಒಂದು. ಅದು ಏಪ್ರಿಲ್ 9ಕ್ಕೆ ಬರಬೇಕಾಗಿತ್ತು, ಆದರೆ ಮತ್ತೆ 15ಕ್ಕೆ ಮುಂದೂಡಿದ್ದಕ್ಕೆ ಇವತ್ತಾಗಿದೆ. ಅಂದರೆ ಇದೀಗ ಇಲ್ಲಿ ಯೋಗೀಶ್ ಗೌಡರ ಮನೆಯಲ್ಲಿ ಯಾರೂ ಇಲ್ಲ. ಅಂದರೆ ಅವರೆಲ್ಲ ಕೆಲವರು ಜನ ಬೆಂಗಳೂರಿಗೆ ಹೋಗಿದ್ದಾರೆ ಮತ್ತು ಯೋಗೀಶ್ ಗೌಡ ಅವರ ಪತ್ನಿಯೂ ಕೂಡ ಹೊರಗಡೆ ಹೋಗಿದ್ದಾರೆ. ಇನ್ನೇನು ಕೆಲ ಹೊತ್ತಲ್ಲಿ ಬರ್ಬೋದು, ಅವರ ಪ್ರತಿಕ್ರಿಯೆಯನ್ನು ಪಡೆಯಲಾಗುತ್ತೆ. ಒಟ್ಟಿನಲ್ಲಿ ಈ ಪ್ರಕರಣ ಸುಮಾರು 10 ವರ್ಷಗಳ ಕಾಲ ನಡೀತು. ಯಾರೂ ಊಹಿಸದ ರೀತಿಯಲ್ಲಿ ಇಂಥದ್ದೊಂದು. ಒಂದು ನಿಮಿಷ ಮಾತಾಡ್ತೀನಿ ಇದೇ ವಿಚಾರವಾಗಿ, ಮತ್ತಷ್ಟು ನಾವು ಮಾತಾಡ್ತಾ ಹೋಗೋಣ. ಈಗ ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ವಿನಯ್ ದೋಷಿ ಅಂತ ಹೇಳಿ ತೀರ್ಪು ಪ್ರಕಟವಾಗಿದೆ. ವಿನಯ್ ಅಪರಾಧಿ ಅಂತೇಳಿ ಜನಪ್ರತಿನಿಧಿಗಳ ಕೋರ್ಟ್ ಕೂಡ ತೀರ್ಪು ಪ್ರಕಟಿಸಿದೆ. ಸೊ ವಿನಯ್ ಕುಲಕರ್ಣಿಯೂ ಸೇರಿದಂತೆ 17 ಆರೋಪಿಗಳು ಈಗ ದೋಷಿ ಅಂತ ಹೇಳಿ ತೀರ್ಪು ಪ್ರಕಟವಾಗಿದೆ. ಕೊಲೆ ಮತ್ತು ಒಳಸಂಚು ಕೇಸ್ನಲ್ಲಿ ಅಪರಾಧಿಗಳು ಅಂತ ಹೇಳಿ ಈಗಾಗಲೇ ತೀರ್ಪು ಪ್ರಕಟವಾಗಿದೆ. ಇನ್ನೇನು ಅವರನ್ನ ಪರಪನಾಗ್ರಹಾರಕ್ಕೆ ಶಿಫ್ಟ್ ಮಾಡ್ತಾರೆ. ಈ ಒಂದು ಪ್ರಕರಣದಲ್ಲಿ A1 ಆಗಿರುವಂತಹ ಹಾಗೆ ಮಾಫಿ ಸಾಕ್ಷಿ ಆಗಿರುವಂತಹ ಬಸವರಾಜ್ ಮುತ್ತಗಿ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ, ಮಾತಾಡೋಣ. ಬಸವರಾಜ್ ಮುತ್ತಗಿ ಅವರೇ, ಇವತ್ತು ಕೋರ್ಟ್ ಆದೇಶವನ್ನ ಪ್ರಕಟಿಸಿದೆ. ಮೊದಲಿಗೆ ಈ ಒಂದು ಆದೇಶದ ಬಗ್ಗೆ ನಿಮ್ಮ ರಿಯಾಕ್ಷನ್, ಬಸವರಾಜ್ ಮುತ್ತಗಿ ಅವರೇ? ಸರ್, ಜಸ್ಟಿಸ್ ಎಲ್ಲರಿಗೂ ಒಂದೇ, ಬೇರೆ ಏನಿಲ್ಲ. ಇಲ್ಲಿ ಸಣ್ಣವರು ದೊಡ್ಡವರು ರಾಜಕಾರಣಿಗಳು ಸಾಮಾನ್ಯ ಜನಕ್ಕೆ ಹಂಗಿರಂಗಿಲ್ಲ. ಜಸ್ಟಿಸ್ ಎಲ್ಲರಿಗೂ ಒಂದೇ, ನ್ಯಾಯ ಎಲ್ಲರಿಗೂ ಒಂದೇ ಇರುತ್ತೆ. ಬಸವರಾಜ್ ಅವರೇ, ಈಗ ನೀವು ಕೂಡ A1 ಆಗಿದ್ದಂಥವ್ರು, ಈ ಪ್ರಕರಣದಲ್ಲಿ A1 ಆಗಿರುವಂತವ್ರು, ಈಗ ನಿಮ್ಮನ್ನು ಕೂಡ ಮತ್ತೆ ಆರೋಪಿಗಳನ್ನಾಗಿ ಮಾಡಬೇಕು ಅನ್ನುವಂಥದ್ರ ಬಗ್ಗೆ CBI ಏನೋ ಅರ್ಜಿ ಸಲ್ಲಿಸಿದೆ ಅನ್ನುವಂಥ ಒಂದು ವಿಚಾರ. ಸೊ ಇದಕ್ಕೇನು ಹೇಳ್ತೀರಿ? ನನಗೇನಾದ್ರು ಮಾಹಿತಿ ಇಲ್ಲ ಸರ್ ಅದು. ಓಕೆ, ಸೊ ಈ ಪ್ರಕರಣದ ಬಗ್ಗೆ ಹೇಳೋದಾದ್ರೆ 2016ರಲ್ಲಿ ಆದಂತಹ ಒಂದು ಕೊಲೆ ಪ್ರಕರಣ, ಬಸವರಾಜ್ ಅವರೇ, ಏನಾಗಿತ್ತು, ಯಾಕಾಗಿತ್ತು, ಇದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ನೀವು ಮಾತಾಡ್ಬೋದಾ? ದಯಮಾಡಿ ಸರ್, ಅಂದ್ರೆ ನಾನೀಗ ನಾಳೆದು ಜಜ್ಮೆಂಟ್ ಆದೇಶ ಪೂರ್ತಿ ಬರುವವರೆಗೂ ನಾ ಇದ್ರ ಮೇಲೆ ಕಮೆಂಟ್ ಮಾಡಕ್ ಆಗಿಲ್ಲ ಸರ್. ನಾಳೆ ಇದ್ರ ಪೂರ್ತಿ ಜಜ್ಮೆಂಟ್ ಆದೇಶ ಬಂದ್ಮೇಲೆ ತಮಗೆ ನಾ ಕಮೆಂಟ್ ಮಾಡ್ತೇನೆ ಸರ್. ಅಲ್ಲ, ಅಂದ್ರೆ ಈ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಅವರ ಪಾತ್ರ ಏನಿತ್ತು ಅಂತ ಹೇಳಿ ಅಟ್ಲೀಸ್ಟ್ ನೀವು ಮಾತಾಡೋದಾದ್ರೆ. ಅಲ್ಲ, ಪಾತ್ರ ಇದ್ದಿದ್ದಕ್ಕೆ ಇವತ್ತು ದೋಷಿ ಅಂತ ಆಗಿದೆ ಸರ್. ಪಾತ್ರ ಇಲ್ಲ ಅಂದ್ರೆ ದೋಷಿ ಆಗ್ತಿರ್ಲಿಲ್ಲ. ಅದನ್ನ ಆಲ್ರೆಡಿ CBI ಚಾರ್ಜ್ ಶೀಟ್ ಒಳಗೆ ಎಲ್ಲಾ ರೀತಿಯಿಂದನೂ ಬಂದೈತೆ ಅದು. ಮತ್ತು ಸಾಕ್ಷಿಗಳು ಸಾಕಷ್ಟು ಸಾಕ್ಷಿಗಳು ಹೇಳಿರೋದ್ರಿಂದ ಈಗ ನಾನು ಅದ್ರ ಬಗ್ಗೆ ಕಮೆಂಟ್ ಪಾಸ್ ಮಾಡೋದು ಬಹಳ ತಪ್ಪಾಗಿದೆ ಸರ್. ನಾಳೆ ಪೂರ್ತಿ ಆದೇಶ ಪ್ರಕಟ ಆಗ್ಬಿಡ್ಲಿ, ಆಮೇಲೆ ತಮಗೆ ನಾ ಮಾತಾಡ್ತೇನೆ. ಯಾಕಂದ್ರೆ ನಿಮ್ಮ ಸಾಕ್ಷಿನೇ ಬಹಳ ಮುಖ್ಯವಾಗಿತ್ತು. ನೀವು ಯಾವಾಗ ಮಾಫಿ ಸಾಕ್ಷಿಯಾಗಿ ವಿನಯ್ ಕುಲಕರ್ಣಿ ಅವರ ಹೆಸರು ಹೇಳ್ತೀರಿ, ಅಲ್ಲಿಂದನೇ ವಿನಯ್ ಕುಲಕರ್ಣಿ ಅವರಿಗೆ ಇದೆಲ್ಲವೂ ಕೂಡ ಸ್ಟಾರ್ಟ್ ಆಗಿತ್ತು.
ಅಲ್ಲ, ಮೊದ್ಲಿಂದನೂ ನನಗೆ ಅದ್ರೊಳಗೆ ಭಾಗಿಯಾಗಿ ನನಗೆ ಇಷ್ಟ ಇರಲಿಲ್ಲ ಸರ್. ಅದಕ್ಕೆ ನಾನು ಹೇಳೋದೇನಂದ್ರೆ, ನಾಳೆ ಇದ್ರ ಸಂಪೂರ್ಣ ಆದೇಶ ಬಂದ್ಬಿಡ್ಲಿ ಸರ್. ಬಂದ್ಮೇಲೆ ತಮಗೆ ನಾನು ಸಂಪರ್ಕ ಮಾಡಿ ನಾನೇ ಮಾತಾಡ್ತೇನೆ ಸರ್. ಓಕೆ, ಸರಿ, ಥ್ಯಾಂಕ್ ಯು ಬಸವರಾಜ್ ಅವರೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಇದು ಬಸವರಾಜ್ ಮುತ್ತಗಿಯವರ ಒಂದು ಮಾತು. ನನಗೆ ಇದರಲ್ಲಿ ಭಾಗಿಯಾಗೋದಕ್ಕೆ ಇಷ್ಟ ಇರಲಿಲ್ಲ, ಬಟ್ ಇದ್ರ ಬಗ್ಗೆ ನಾನೇನು ಕೂಡ ಮಾತಾಡೋದಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಸಹಜ A1 ಆಗಿರುವಂತಹ ಬಸವರಾಜ್ ಮುತ್ತಗಿಯವರು ಇನ್ನೂ ಕೂಡ CBI ಇವರನ್ನು ಕೂಡ ಅಪರಾಧಿ ಅಥವಾ ಆರೋಪಿ ಅಂತ ಹೇಳಿ ಅವ್ರನ್ನ ತಗೋಬೇಕು ಅನ್ನುವಂಥದ್ರ ಬಗ್ಗೆ ಅರ್ಜಿ ಕೂಡ ಹಾಕಿದೆ. ಸೊ ಹಾಗಾಗಿ ಈಗ ಅವರು ಕೂಡ ಹೆಚ್ಚು ಮಾತಾಡೋದಕ್ಕೆ ಈ ಕೇಸ್ನಲ್ಲಿ ಬರೋದಿಲ್ಲ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರಕ್ಕೆ ಈಗ ಶಿಫ್ಟ್ ಮಾಡ್ತಾರೆ ಅವರನ್ನ, ವಿನಯ್ ಕುಲಕರ್ಣಿ ಸೇರಿದಂತೆ ಇನ್ನ 17 ಜನ ಆರೋಪಿಗಳನ್ನ. ಸದ್ಯಕ್ಕೀಗ ಕೋರ್ಟ್ನ ಹೊರಗಡೆ ಬಂದಂತಹ ವಿನಯ್ ಕುಲಕರ್ಣಿ ಕಣ್ಣೀರ್ ಹಾಕಿದ್ದಾರೆ. ತಮ್ಮ ಮಕ್ಕಳನ್ನ ತಪ್ಪಿಕೊಂಡು, ತಮ್ಮ 3 ಮಕ್ಕಳನ್ನ ತಪ್ಪಿಕೊಂಡು ಅತ್ತಂತಹ ವಿನಯ್ ಕುಲಕರ್ಣಿ ಫೋನ್ನಲ್ಲಿ ಅವರ ಪತ್ನಿ ಜೊತೆಗೂ ಕೂಡ ಮಾತನಾಡಿದ್ರಂತೆ. 3 ಮಕ್ಕಳನ್ನ ತಪ್ಪಿಕೊಂಡು ಕಣ್ಣೀರ್ ಹಾಕಿರುವಂತಹ ವಿನಯ್ ಕುಲಕರ್ಣಿ ಕೋರ್ಟ್ನ ಹೊರಗಡೆ ಈ ಒಂದು ದೃಶ್ಯ ಕಂಡು ಬಂತು. ಫೋನ್ನಲ್ಲಿ ಪತ್ನಿ ಜೊತೆಗೂ ಕೂಡ ಮಾತಾಡಿದ್ರು. ನೆಕ್ಸ್ಟ್ ಏನು ಕಾನೂನಾತ್ಮಕವಾಗಿ ಏನು ಹೋರಾಟವನ್ನ ಮಾಡಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ಚರ್ಚೆಗಳಾಗ್ತಾ ಇದೆ. ಈಗ ಏನಿದ್ರು ಅವರಿಗೆ ಇರುವಂತಹ ಆಪ್ಷನ್ ಅಂತ ಹೇಳಿದ್ರೆ ಮುಂದೆ ಹೈಕೋರ್ಟ್ನ ಕದ ತಟ್ಟಬೇಕು. ಈಗ ಹೈಕೋರ್ಟ್ನಲ್ಲಿ ಮತ್ತೆ ಚಾಲೆಂಜಸ್ ಇದೆ ವಿನಯ್ ಕುಲಕರ್ಣಿಗೆ. ಯಾಕಂದ್ರೆ ಅಲ್ಲಿ ಒಂದು ಅವರಿಗೆ ಪ್ರಕಟವಾಗಿರುವಂತಹ ಒಂದು ಈ ತೀರ್ಪು ಏನಿದೆಯಲ್ಲ, ಒಂದು ತೀರ್ಪನ್ನ ಸಸ್ಪೆನ್ಷನ್ ಅಲ್ಲಿಟ್ಟು, ಅಂದ್ರೆ ಅವರು ದೋಷಿ ಅನ್ನುವಂಥ ಒಂದು ತೀರ್ಪನ್ನ ಸಸ್ಪೆನ್ಷನ್ ಅಲ್ಲಿಟ್ಟು ಅವರಿಗೆ ಬೇಲ್ ಅನ್ನ ಕೊಟ್ರೆ ಅಷ್ಟಕ್ಕೆ ಮಾತ್ರ ಅವರಿಗೆ ಸಾಕಾಗೋದಿಲ್ಲ. ಯಾಕಂದ್ರೆ ಅವರ ಒಂದು ಶಾಸಕ ಸ್ಥಾನ ಏನು ಅನರ್ಹವಾಗುತ್ತೆ, ಸೊ ಅದು ಮತ್ತೆ ವಾಪಸ್ ಬರುತ್ತಾ ಅಂತೇಳಿ. ಯಾಕಂದ್ರೆ 2 ವಿಚಾರ, ಒಂದು ದೋಷಿ ಅನ್ನುವಂಥದ್ದು, ಹಾಗೆ ಅವರಿಗೆ ಎಷ್ಟು ವರ್ಷ ಶಿಕ್ಷೆ ಪ್ರಮಾಣ ಪ್ರಕಟವಾಗುತ್ತೆ ಅಂತೇಳಿ. ಸೊ ಎಷ್ಟು ವರ್ಷ ಶಿಕ್ಷೆ ಪ್ರಮಾಣ ಪ್ರಕಟವಾಗುತ್ತೆ ಅನ್ನುವಂಥದ್ದನ್ನ ಸಸ್ಪೆನ್ಷನ್ ಅಲ್ಲಿಟ್ಟು ಅವರಿಗೆ ಬೇಲ್ ಏನಾದ್ರೂ ಕೊಟ್ರೆ ಆಗ ರಿಲೀಫ್ ಅಂತೂ ಇರುತ್ತೆ, ಬೇಲ್ ಸಿಗುತ್ತೆ, ಹೊರಗಡೆ ಬರ್ತಾರೆ ವಿನಯ್ ಕುಲಕರ್ಣಿ. ಆದ್ರೆ ಅವರು ದೋಷಿ ಅನ್ನುವಂಥದ್ದನ್ನ ಈಗಾಗಲೇ ತೀರ್ಪು ಪ್ರಕಟ ಮಾಡಿರೋದ್ರಿಂದಾಗಿ ಅವರು ದೋಷಿಯಾಗೇ ಇರ್ತಾರೆ, ಅಪರಾಧಿ ಆಗಿರ್ತಾರೆ. ಸೊ ಹಾಗಾಗಿ ಕೊಲೆ ಮತ್ತು ಒಳಸಂಚಿನ ಆರೋಪ ಸಾಬೀತಾಗಿ ಅವರು ಅಪರಾಧಿ ಆಗಿರೋದ್ರಿಂದಾಗಿ ಅವರ ಶಾಸಕ ಸ್ಥಾನ ಇರೋದಿಲ್ಲ. ಸೊ ಒಂದು ವೇಳೆ ಏನಾದ್ರೂ ಹೈಕೋರ್ಟ್ ನಲ್ಲಿ ಅವರಿಗೆ ಆಗಿರುವಂತಹ ಒಂದು ದೋಷಿ ಅಂತ ಹೇಳಿರುವಂತಹ ಒಂದು ತೀರ್ಪು ಏನಿದೆಯಲ್ಲ, ಆ ತೀರ್ಪನ್ನು ಕೂಡ ಸಸ್ಪೆನ್ಷನ್ ಅಲ್ಲಿ ಇಟ್ಟು ನಂತರ ಅವರಿಗೆ ಪ್ರಕಟವಾಗುವಂತಹ ಒಂದು ಶಿಕ್ಷೆ ಪ್ರಮಾಣ ಅದನ್ನು ಕೂಡ ಸಸ್ಪೆನ್ಷನ್ ಅಲ್ಲಿ ಇಟ್ಟು ನೆಕ್ಸ್ಟ್ ಕೋರ್ಟ್ ನಾನು ಮುಂದೆ ಆದೇಶ ಕೊಡೋವರೆಗೂ ಕೂಡ ಇದು ಸಸ್ಪೆನ್ಷನ್ ಅಲ್ಲಿ ಇರುತ್ತೆ ಅನ್ನುವಂಥದ್ದು ಏನಾದ್ರೂ ಹೇಳಿದ್ರೆ ಆಗ ಬಿಗ್ ರಿಲೀಫ್ ಸಿಗುತ್ತೆ ವಿನಯ್ ಕುಲಕರ್ಣಿಗೆ. ಅಲ್ಲಿವರೆಗೂ ಕೂಡ ಅವರಿಗೆ ಬಿಗ್ ರಿಲೀಫ್ ಅನ್ನುವಂಥದ್ದನ್ನ ಹೇಳೋದಕ್ಕಾಗೋದಿಲ್ಲ. ಸೊ ಇದೆಲ್ಲವೂ ಕೂಡ ನೆಕ್ಸ್ಟ್ ಬರುವಂತಹ ಕಾನೂನಾತ್ಮಕ ಹೋರಾಟಗಳು. ಅದನ್ನ ಹೇಗೆ ವಿನಯ್ ಕುಲಕರ್ಣಿ ಎಲ್ಲ ಆಪ್ಷನ್ಸ್ ಅನ್ನ ಈಗ ನೋಡ್ತಾರೆ ಅನ್ನುವಂಥದ್ದು ಅವರ ಮುಂದೆ, ಅಥವಾ ಅವರ ವಕೀಲರು ಏನ್ ಮಾಡ್ತಾರೆ ಅನ್ನುವಂಥದ್ದು ಇರುವಂತಹ ಪ್ರಶ್ನೆ. ನೋಡಿ,